ಇನ್ನು ಏರ್ ಶೋವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಯಲಹಂಕದತ್ತ ಲಗ್ಗೆ ಇಡ್ತಾ ಇದ್ದಾರೆ. ಈ ಹಿನ್ನೆಲೆ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ನಿಂದ ಯಲಹಂಕದ ವಾಯುನೆಲೆಯ ಮುಂಭಾಗದವರೆಗೂ ಫುಲ್ ಟ್ರಾಫಿಕ್ ಜಾಮ್ ಉಂಟಾಗಿ ವಾಹನ ಸವಾರರು ಪರದಾಡುವಂತಾಗಿದೆ. ಈ ಸಂಬಂಧ ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡೋಣ. ಯಲಹಂಕ ವಾಯುನೆಲೆಯಲ್ಲಿ ನಡೀತಾ ಇರುವಂತಹ ಏರೋ ಇಂಡಿಯಾ 2025 ಇವತ್ತು 3ನೇ ದಿನಕ್ಕೆ ಕಾಲಿಟ್ಟಿದೆ. ಒಂದ್ ಕಡೆ ಏರ್ ಶೋ ನಡೀತಾ ಇದ್ರೆ ಇನ್ನೊಂದ್ ಕಡೆ ವಾಹನ ಸವಾರರು ಟ್ರಾಫಿಕ್ ನಲ್ಲಿ ಸಿಲುಕಿ ಒದ್ದಾಡುವಂತಹ ಪರಿಸ್ಥಿತಿ ಇಂದು ಕೂಡ ಮುಂದುವರೆದಿದೆ. ನಾನೀಗ ಯಲಹಂಕ ಫ್ಲೈಓವರ್ ನ ಸ್ಕೈವಾಕ್ ಮೇಲಿದ್ದೀನಿ. ಈ ಸ್ಕೈವಾಕ್ ಮೇಲ್ಗಡೆಯಿಂದನೇ ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಕಿಲೋಮೀಟರ್ ಗಟ್ಟಲೆ ಇಲ್ಲಿ ಜಾಮ್ ಆಗಿರುವಂತಹ ದೃಶ್ಯವನ್ನ ನೀವು ಗಮನಿಸ್ತಾ ಇರಬಹುದು. ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ ಇದೆ ನೋಡಿ. ಆ ಅಪಾರ್ಟ್ಮೆಂಟ್ ನಿಂದ ಆ ಒಂದು ಅಲ್ಲಿಂದ ಸ್ಟಾರ್ಟ್ ಆಗಿ ಈ ಯಲಹಂಕ ವಾಯುನೆಲೆಯ ಎಂಟ್ರೆನ್ಸ್ ವರೆಗೂ ಕೂಡ ಇದೇ ರೀತಿಯ ಪರಿಸ್ಥಿತಿ ಇದೆ. ಏರ್ಪೋರ್ಟ್ಗೆ ಹೋಗುವಂತ ವಾಹನ ಸವಾರರು ಈ ಒಂದು ಜಾಮ್ ನಲ್ಲಿ ಸಿಲುಕಿಕೊಂಡು ಗಂಟೆಗಟ್ಟಲೆ ಪರದಾಡ್ತಾ ಇದ್ದಾರೆ. ಸುಮಾರು 9 ಗಂಟೆಯಿಂದ ಈ ಜಾಮ್ ಇದೇ ತರಹ ಮುಂದುವರೆದಿದೆ, ಹೆಚ್ಚಾಗ್ತಾನೆ ಇದೆ. ಸುಮಾರು 4-5 ಕಿಲೋಮೀಟರ್ ಗಟ್ಟಲೆ ವಾಹನಗಳು ನಿಂತಲ್ಲೇ ನಿಂತು ಬೈಕ್ ಸವಾರರಿರ್ಬೋದು, ಕಾರ್ ಸವಾರರಿರ್ಬೋದು, ಹಾಗೆ ಬಸ್ಗಳು ಕೂಡ ಸಿಲುಕಾಕೊಂಡಿದ್ದಾವೆ. ಪೊಲೀಸರು ಈ ಏರ್ ಶೋ ಹಿನ್ನೆಲೆಯಲ್ಲಿ ಸಾಕಷ್ಟು ಕ್ರಮವನ್ನ ಕೂಡ ಕೈಗೊಂಡಿದ್ದಾರೆ. ಈ ಒಂದು ಜಾಗದಲ್ಲಿ ಪಾರ್ಕಿಂಗ್ ಅನ್ನ ನಿಷೇಧ ಮಾಡಿದ್ದಾರೆ. ಎಲ್ಲಿಂದ ಮೇಕ್ರಿ ಸರ್ಕಲ್ ಇಂದ ಶುರುವಾಗಿ ದೇವನಹಳ್ಳಿವರೆಗೂ ವಾಹನಗಳನ್ನ ಪಾರ್ಕ್ ಮಾಡುವಂತಿಲ್ಲ. ಹಾಗೆ ಭಾರಿ ವಾಹನಗಳ ಸಂಚಾರಕ್ಕನ್ನ ಕೂಡ ನಿಷೇಧ ಮಾಡಿದ್ದಾರೆ. ಆದ್ರೂ ಕೂಡ ಯಲಹಂಕ ವಾಯುನೆಲೆಯಲ್ಲಿ ಏರ್ ಶೋ ನಡೀತಾ ಇರುವಂತಹ ಕಾರಣಕ್ಕಾಗಿ ಈ ಒಂದು ಜಾಮ್ ಉಂಟಾಗ್ತಾ ಇದೆ. ಮುಖ್ಯವಾಗಿ ಆ ಏರ್ ಶೋ ಎಂಟ್ರೆನ್ಸ್ ನಲ್ಲಿ ಸಾಕಷ್ಟು ವಿಐಪಿಗಳು ವಿವಿಐಪಿಗಳು ಎಂಟ್ರಿ ಆಗ್ತಾ ಇರ್ತಾರೆ. ಅವರಿಗೋಸ್ಕರ ಅಂದ್ರೆ ಸೆಕ್ಯೂರಿಟಿ ಚೆಕ್ ಇರುವಂತಹ ಕಾರಣಕ್ಕಾಗಿ ಪೊಲೀಸರು ಅಲ್ಲಿ ಸೆಕ್ಯೂರಿಟಿ ಚೆಕ್ ಇರುವಂತಹ ಒಂದು ಹಿನ್ನೆಲೆಯಲ್ಲಿ ವಾಹನಗಳ ಮೂವ್ಮೆಂಟ್ ಅನ್ನ ನಿಧಾನ ಆಗ್ತಾ ಇದೆ. ಇದರ ಹೊರತಾಗಿಯೂ ಕೂಡ ಏರ್ಪೋರ್ಟ್ ಕಡೆ ಬರ್ತಾ ಇರುವಂತಹ ವಾಹನ ಸವಾರರು ಈ ಜಾಮ್ ನಿಂದ ಪರದಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಇನ್ನೂ 3 ದಿವಸ ಯಲಹಂಕ ವಾಯುನೆಲೆಯಲ್ಲಿ ಏರೋ ಇಂಡಿಯಾ 2023 ನಡೆಯುತ್ತೆ. 2 ದಿನ ನಾಳೆ ಮತ್ತೆ ನಾಡಿದ್ದು ಜನರಿಗೆ ಒಂದು ಮುಕ್ತ ಅವಕಾಶವನ್ನ ಕೂಡ ಕಲ್ಪಿಸಿಕೊಡಲಾಗಿದೆ. ಈ ಹಿನ್ನೆಲೆ ನಾಳೆ ಮತ್ತೆ ನಾಡಿದ್ದು ಇನ್ನಷ್ಟು ಜಾಮ್ ಆಗುವಂತಹ ಸಾಧ್ಯತೆ ಇದೆ. ನೀವೇನಾದ್ರೂ ಅನಾವಶ್ಯಕವಾಗಿ ಈ ರಸ್ತೆಯಲ್ಲಿ ಓಡಾಡೋದನ್ನ ಅವಾಯ್ಡ್ ಮಾಡಿದ್ರೆ ಬಹಳಷ್ಟು ಉತ್ತಮ ಅಂತಾನೆ ಹೇಳ್ಬೋದು. ಕ್ಯಾಮರಾ ಪರ್ಸನ್ ರಾಘು ಜೊತೆ ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನು ಏರ್ ಶೋವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಯಲಹಂಕದತ್ತ ಲಗ್ಗೆ ಇಡ್ತಾ ಇದ್ದಾರೆ. ಈ ಹಿನ್ನೆಲೆ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ನಿಂದ ಯಲಹಂಕದ ವಾಯುನೆಲೆಯ ಮುಂಭಾಗದವರೆಗೂ ಫುಲ್ ಟ್ರಾಫಿಕ್ ಜಾಮ್ ಉಂಟಾಗಿ ವಾಹನ ಸವಾರರು ಪರದಾಡುವಂತಾಗಿದೆ. ಈ ಸಂಬಂಧ ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡೋಣ. ಯಲಹಂಕ ವಾಯುನೆಲೆಯಲ್ಲಿ ನಡೀತಾ ಇರುವಂತಹ ಏರೋ ಇಂಡಿಯಾ 2025 ಇವತ್ತು 3ನೇ ದಿನಕ್ಕೆ ಕಾಲಿಟ್ಟಿದೆ. ಒಂದ್ ಕಡೆ ಏರ್ ಶೋ ನಡೀತಾ ಇದ್ರೆ ಇನ್ನೊಂದ್ ಕಡೆ ವಾಹನ ಸವಾರರು ಟ್ರಾಫಿಕ್ ನಲ್ಲಿ ಸಿಲುಕಿ ಒದ್ದಾಡುವಂತಹ ಪರಿಸ್ಥಿತಿ ಇಂದು ಕೂಡ ಮುಂದುವರೆದಿದೆ. ನಾನೀಗ ಯಲಹಂಕ ಫ್ಲೈಓವರ್ ನ ಸ್ಕೈವಾಕ್ ಮೇಲಿದ್ದೀನಿ. ಈ ಸ್ಕೈವಾಕ್ ಮೇಲ್ಗಡೆಯಿಂದನೇ ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಕಿಲೋಮೀಟರ್ ಗಟ್ಟಲೆ ಇಲ್ಲಿ ಜಾಮ್ ಆಗಿರುವಂತಹ ದೃಶ್ಯವನ್ನ ನೀವು ಗಮನಿಸ್ತಾ ಇರಬಹುದು. ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ ಇದೆ ನೋಡಿ. ಆ ಅಪಾರ್ಟ್ಮೆಂಟ್ ನಿಂದ ಆ ಒಂದು ಅಲ್ಲಿಂದ ಸ್ಟಾರ್ಟ್ ಆಗಿ ಈ ಯಲಹಂಕ ವಾಯುನೆಲೆಯ ಎಂಟ್ರೆನ್ಸ್ ವರೆಗೂ ಕೂಡ ಇದೇ ರೀತಿಯ ಪರಿಸ್ಥಿತಿ ಇದೆ. ಏರ್ಪೋರ್ಟ್ಗೆ ಹೋಗುವಂತ ವಾಹನ ಸವಾರರು ಈ ಒಂದು ಜಾಮ್ ನಲ್ಲಿ ಸಿಲುಕಿಕೊಂಡು ಗಂಟೆಗಟ್ಟಲೆ ಪರದಾಡ್ತಾ ಇದ್ದಾರೆ. ಸುಮಾರು 9 ಗಂಟೆಯಿಂದ ಈ ಜಾಮ್ ಇದೇ ತರಹ ಮುಂದುವರೆದಿದೆ, ಹೆಚ್ಚಾಗ್ತಾನೆ ಇದೆ. ಸುಮಾರು 4-5 ಕಿಲೋಮೀಟರ್ ಗಟ್ಟಲೆ ವಾಹನಗಳು ನಿಂತಲ್ಲೇ ನಿಂತು ಬೈಕ್ ಸವಾರರಿರ್ಬೋದು, ಕಾರ್ ಸವಾರರಿರ್ಬೋದು, ಹಾಗೆ ಬಸ್ಗಳು ಕೂಡ ಸಿಲುಕಾಕೊಂಡಿದ್ದಾವೆ. ಪೊಲೀಸರು ಈ ಏರ್ ಶೋ ಹಿನ್ನೆಲೆಯಲ್ಲಿ ಸಾಕಷ್ಟು ಕ್ರಮವನ್ನ ಕೂಡ ಕೈಗೊಂಡಿದ್ದಾರೆ. ಈ ಒಂದು ಜಾಗದಲ್ಲಿ ಪಾರ್ಕಿಂಗ್ ಅನ್ನ ನಿಷೇಧ ಮಾಡಿದ್ದಾರೆ. ಎಲ್ಲಿಂದ ಮೇಕ್ರಿ ಸರ್ಕಲ್ ಇಂದ ಶುರುವಾಗಿ ದೇವನಹಳ್ಳಿವರೆಗೂ ವಾಹನಗಳನ್ನ ಪಾರ್ಕ್ ಮಾಡುವಂತಿಲ್ಲ. ಹಾಗೆ ಭಾರಿ ವಾಹನಗಳ ಸಂಚಾರಕ್ಕನ್ನ ಕೂಡ ನಿಷೇಧ ಮಾಡಿದ್ದಾರೆ. ಆದ್ರೂ ಕೂಡ ಯಲಹಂಕ ವಾಯುನೆಲೆಯಲ್ಲಿ ಏರ್ ಶೋ ನಡೀತಾ ಇರುವಂತಹ ಕಾರಣಕ್ಕಾಗಿ ಈ ಒಂದು ಜಾಮ್ ಉಂಟಾಗ್ತಾ ಇದೆ. ಮುಖ್ಯವಾಗಿ ಆ ಏರ್ ಶೋ ಎಂಟ್ರೆನ್ಸ್ ನಲ್ಲಿ ಸಾಕಷ್ಟು ವಿಐಪಿಗಳು ವಿವಿಐಪಿಗಳು ಎಂಟ್ರಿ ಆಗ್ತಾ ಇರ್ತಾರೆ. ಅವರಿಗೋಸ್ಕರ ಅಂದ್ರೆ ಸೆಕ್ಯೂರಿಟಿ ಚೆಕ್ ಇರುವಂತಹ ಕಾರಣಕ್ಕಾಗಿ ಪೊಲೀಸರು ಅಲ್ಲಿ ಸೆಕ್ಯೂರಿಟಿ ಚೆಕ್ ಇರುವಂತಹ ಒಂದು ಹಿನ್ನೆಲೆಯಲ್ಲಿ ವಾಹನಗಳ ಮೂವ್ಮೆಂಟ್ ಅನ್ನ ನಿಧಾನ ಆಗ್ತಾ ಇದೆ. ಇದರ ಹೊರತಾಗಿಯೂ ಕೂಡ ಏರ್ಪೋರ್ಟ್ ಕಡೆ ಬರ್ತಾ ಇರುವಂತಹ ವಾಹನ ಸವಾರರು ಈ ಜಾಮ್ ನಿಂದ ಪರದಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಇನ್ನೂ 3 ದಿವಸ ಯಲಹಂಕ ವಾಯುನೆಲೆಯಲ್ಲಿ ಏರೋ ಇಂಡಿಯಾ 2023 ನಡೆಯುತ್ತೆ. 2 ದಿನ ನಾಳೆ ಮತ್ತೆ ನಾಡಿದ್ದು ಜನರಿಗೆ ಒಂದು ಮುಕ್ತ ಅವಕಾಶವನ್ನ ಕೂಡ ಕಲ್ಪಿಸಿಕೊಡಲಾಗಿದೆ. ಈ ಹಿನ್ನೆಲೆ ನಾಳೆ ಮತ್ತೆ ನಾಡಿದ್ದು
ಇರ್ಬೋದು ಇನ್ನಷ್ಟು ಜಾಮ್ ಆಗುವಂತಹ ಸಾಧ್ಯತೆ ಇದೆ. ನೀವೇನಾದ್ರೂ ಅನಾವಶ್ಯಕವಾಗಿ ಈ ರಸ್ತೆಯಲ್ಲಿ ಓಡಾಡೋದನ್ನ ಅವಾಯ್ಡ್ ಮಾಡಿದ್ರೆ ಬಹಳಷ್ಟು ಉತ್ತಮ ಅಂತಾನೆ ಹೇಳ್ಬೋದು. ಕ್ಯಾಮರಾ ಪರ್ಸನ್ ರಾಘು ಜೊತೆ ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನು ಏರ್ ಶೋವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಯಲಹಂಕದತ್ತ ಲಗ್ಗೆ ಇಡ್ತಾ ಇದ್ದಾರೆ. ಈ ಹಿನ್ನೆಲೆ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ನಿಂದ ಯಲಹಂಕದ ವಾಯುನೆಲೆಯ ಮುಂಭಾಗದವರೆಗೂ ಫುಲ್ ಟ್ರಾಫಿಕ್ ಜಾಮ್ ಉಂಟಾಗಿ ವಾಹನ ಸವಾರರು ಪರದಾಡುವಂತಾಗಿದೆ. ಈ ಸಂಬಂಧ ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡೋಣ. ಯಲಹಂಕ ವಾಯುನೆಲೆಯಲ್ಲಿ ನಡೀತಾ ಇರುವಂತಹ ಏರೋ ಇಂಡಿಯಾ 2025 ಇವತ್ತು 3ನೇ ದಿನಕ್ಕೆ ಕಾಲಿಟ್ಟಿದೆ. ಒಂದ್ ಕಡೆ ಏರ್ ಶೋ ನಡೀತಾ ಇದ್ರೆ ಇನ್ನೊಂದ್ ಕಡೆ ವಾಹನ ಸವಾರರು ಟ್ರಾಫಿಕ್ ನಲ್ಲಿ ಸಿಲುಕಿ ಒದ್ದಾಡುವಂತಹ ಪರಿಸ್ಥಿತಿ ಇಂದು ಕೂಡ ಮುಂದುವರೆದಿದೆ. ನಾನೀಗ ಯಲಹಂಕ ಫ್ಲೈಓವರ್ ನ ಸ್ಕೈವಾಕ್ ಮೇಲಿದ್ದೀನಿ. ಈ ಸ್ಕೈವಾಕ್ ಮೇಲ್ಗಡೆಯಿಂದನೇ ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಕಿಲೋಮೀಟರ್ ಗಟ್ಟಲೆ ಇಲ್ಲಿ ಜಾಮ್ ಆಗಿರುವಂತಹ ದೃಶ್ಯವನ್ನ ನೀವು ಗಮನಿಸ್ತಾ ಇರ್ಬೋದು. ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ ಇದೆ ನೋಡಿ, ಆ ಅಪಾರ್ಟ್ಮೆಂಟ್ ನಿಂದ ಆ ಒಂದು ಅಲ್ಲಿಂದ ಸ್ಟಾರ್ಟ್ ಆಗಿ ಈ ಯಲಹಂಕ ವಾಯುನೆಲೆಯ ಎಂಟ್ರೆನ್ಸ್ ವರೆಗೂ ಕೂಡ ಇದೇ ರೀತಿಯ ಪರಿಸ್ಥಿತಿ ಇದೆ. ಏರ್ಪೋರ್ಟ್ಗೆ ಹೋಗುವಂತ ವಾಹನ ಸವಾರರು ಈ ಒಂದು ಜಾಮ್ ನಲ್ಲಿ ಸಿಲುಕಿಕೊಂಡು ಗಂಟೆಗಟ್ಟಲೆ ಪರದಾಡ್ತಾ ಇದ್ದಾರೆ. ಸುಮಾರು 9 ಗಂಟೆಯಿಂದ ಈ ಜಾಮ್ ಇದೇ ತರಹ ಮುಂದುವರೆದಿದೆ, ಹೆಚ್ಚು ಆಗ್ತಾನೆ ಇದೆ. ಸುಮಾರು 4-5 ಕಿಲೋಮೀಟರ್ ಗಟ್ಟಲೆ ವಾಹನಗಳು ನಿಂತಲ್ಲೇ ನಿಂತು ಬೈಕ್ ಸವಾರರಿರ್ಬೋದು, ಕಾರ್ ಸವಾರರಿರ್ಬೋದು, ಹಾಗೆ ಬಸ್ಗಳು ಕೂಡ ಸಿಲುಕಾಕೊಂಡಿದ್ದಾವೆ. ಪೊಲೀಸರು ಈ ಏರ್ ಶೋ ಹಿನ್ನೆಲೆಯಲ್ಲಿ ಸಾಕಷ್ಟು ಕ್ರಮವನ್ನ ಕೂಡ ಕೈಗೊಂಡಿದ್ದಾರೆ. ಈ ಒಂದು ಜಾಗದಲ್ಲಿ ಪಾರ್ಕಿಂಗ್ ಅನ್ನ ನಿಷೇಧ ಮಾಡಿದ್ದಾರೆ. ಎಲ್ಲಿಂದ ಮೇಕ್ರಿ ಸರ್ಕಲ್ ಇಂದ ಶುರುವಾಗಿ ದೇವನಹಳ್ಳಿವರೆಗೂ ವಾಹನಗಳನ್ನ ಪಾರ್ಕ್ ಮಾಡುವಂತಿಲ್ಲ. ಹಾಗೆ ಭಾರಿ ವಾಹನಗಳ ಸಂಚಾರಕ್ಕನ್ನ ಕೂಡ ನಿಷೇಧ ಮಾಡಿದ್ದಾರೆ. ಆದ್ರೂ ಕೂಡ ಯಲಹಂಕ ವಾಯುನೆಲೆಯಲ್ಲಿ ಏರ್ ಶೋ ನಡೀತಾ ಇರುವಂತಹ ಕಾರಣಕ್ಕಾಗಿ ಈ ಒಂದು ಜಾಮ್ ಉಂಟಾಗ್ತಾ ಇದೆ. ಮುಖ್ಯವಾಗಿ ಆ ಏರ್ ಶೋ ಎಂಟ್ರೆನ್ಸ್ ನಲ್ಲಿ ಸಾಕಷ್ಟು ವಿಐಪಿಗಳು, ವಿವಿಐಪಿಗಳು ಎಂಟ್ರಿ ಆಗ್ತಾ ಇರ್ತಾರೆ. ಅವರಿಗೋಸ್ಕರ ಅಂದ್ರೆ ಸೆಕ್ಯೂರಿಟಿ ಚೆಕ್ ಇರುವಂತಹ ಕಾರಣಕ್ಕಾಗಿ ಪೊಲೀಸರು ಅಲ್ಲಿ ಸೆಕ್ಯೂರಿಟಿ ಚೆಕ್ ಇರುವಂತಹ ಒಂದು ಹಿನ್ನೆಲೆಯಲ್ಲಿ ವಾಹನಗಳ ಮೂವ್ಮೆಂಟ್ ಅನ್ನ ನಿಧಾನ ಆಗ್ತಾ ಇದೆ. ಇದರ ಹೊರತಾಗಿಯೂ ಕೂಡ ಏರ್ಪೋರ್ಟ್ ಕಡೆ ಬರ್ತಾ ಇರುವಂತಹ ವಾಹನ ಸವಾರರು ಈ ಜಾಮ್ ನಿಂದ ಪರದಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಇನ್ನೂ 3 ದಿವಸ ಯಲಹಂಕ ವಾಯುನೆಲೆಯಲ್ಲಿ ಏರೋ ಇಂಡಿಯಾ 2023 ನಡೆಯುತ್ತೆ. 2 ದಿನ ನಾಳೆ ಮತ್ತೆ ನಾಡಿದ್ದು ಜನರಿಗೆ ಒಂದು ಮುಕ್ತ ಅವಕಾಶವನ್ನ ಕೂಡ ಕಲ್ಪಿಸಿಕೊಡಲಾಗಿದೆ. ಈ ಹಿನ್ನೆಲೆ ನಾಳೆ ಮತ್ತೆ ನಾಡಿದ್ದು ಇನ್ನಷ್ಟು ಜಾಮ್ ಆಗುವಂತಹ ಸಾಧ್ಯತೆ ಇದೆ. ನೀವೇನಾದ್ರೂ ಅನಾವಶ್ಯಕವಾಗಿ ಈ ರಸ್ತೆಯಲ್ಲಿ ಓಡಾಡೋದನ್ನ ಅವಾಯ್ಡ್ ಮಾಡಿದ್ರೆ ಬಹಳಷ್ಟು ಉತ್ತಮ ಅಂತಾನೆ ಹೇಳ್ಬೋದು. ಕ್ಯಾಮರಾ ಪರ್ಸನ್ ರಾಘು ಜೊತೆ ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನು ಏರ್ ಶೋವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಯಲಹಂಕದತ್ತ ಲಗ್ಗೆ ಇಡ್ತಾ ಇದ್ದಾರೆ. ಈ ಹಿನ್ನೆಲೆ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ನಿಂದ ಯಲಹಂಕದ ವಾಯುನೆಲೆಯ ಮುಂಭಾಗದವರೆಗೂ ಫುಲ್ ಟ್ರಾಫಿಕ್ ಜಾಮ್ ಉಂಟಾಗಿ ವಾಹನ ಸವಾರರು ಪರದಾಡುವಂತಾಗಿದೆ. ಈ ಸಂಬಂಧ ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡೋಣ. ಯಲಹಂಕ ವಾಯುನೆಲೆಯಲ್ಲಿ ನಡೀತಾ ಇರುವಂತಹ ಏರೋ ಇಂಡಿಯಾ 2025 ಇವತ್ತು 3ನೇ ದಿನಕ್ಕೆ ಕಾಲಿಟ್ಟಿದೆ. ಒಂದ್ ಕಡೆ ಏರ್ ಶೋ ನಡೀತಾ ಇದ್ರೆ ಇನ್ನೊಂದ್ ಕಡೆ ವಾಹನ ಸವಾರರು ಟ್ರಾಫಿಕ್ ನಲ್ಲಿ ಸಿಲುಕಿ ಒದ್ದಾಡುವಂತಹ ಪರಿಸ್ಥಿತಿ ಇಂದು ಕೂಡ ಮುಂದುವರೆದಿದೆ. ನಾನೀಗ ಯಲಹಂಕ ಫ್ಲೈಓವರ್ ನ ಸ್ಕೈವಾಕ್ ಮೇಲಿದ್ದೀನಿ. ಈ ಸ್ಕೈವಾಕ್ ಮೇಲ್ಗಡೆಯಿಂದನೇ ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಕಿಲೋಮೀಟರ್ ಗಟ್ಟಲೆ ಇಲ್ಲಿ ಜಾಮ್ ಆಗಿರುವಂತಹ ದೃಶ್ಯವನ್ನ ನೀವು ಗಮನಿಸ್ತಾ ಇರ್ಬೋದು. ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ ಇದೆ ನೋಡಿ, ಆ ಅಪಾರ್ಟ್ಮೆಂಟ್ ನಿಂದ ಆ ಒಂದು ಅಲ್ಲಿಂದ ಸ್ಟಾರ್ಟ್ ಆಗಿ ಈ ಯಲಹಂಕ ವಾಯುನೆಲೆಯ ಎಂಟ್ರೆನ್ಸ್ ವರೆಗೂ ಕೂಡ ಇದೇ ರೀತಿಯ ಪರಿಸ್ಥಿತಿ ಇದೆ. ಏರ್ಪೋರ್ಟ್ಗೆ ಹೋಗುವಂತ ವಾಹನ ಸವಾರರು ಈ ಒಂದು ಜಾಮ್ ನಲ್ಲಿ ಸಿಲುಕಿಕೊಂಡು ಗಂಟೆಗಟ್ಟಲೆ ಪರದಾಡ್ತಾ ಇದ್ದಾರೆ. ಸುಮಾರು 9 ಗಂಟೆಯಿಂದ ಈ ಜಾಮ್ ಇದೇ ತರಹ ಮುಂದುವರೆದಿದೆ, ಹೆಚ್ಚು ಆಗ್ತಾನೆ ಇದೆ. ಸುಮಾರು 4-5 ಕಿಲೋಮೀಟರ್ ಗಟ್ಟಲೆ ವಾಹನಗಳು ನಿಂತಲ್ಲೇ ನಿಂತು ಬೈಕ್ ಸವಾರರಿರ್ಬೋದು, ಕಾರ್ ಸವಾರರಿರ್ಬೋದು, ಹಾಗೆ ಬಸ್ಗಳು ಕೂಡ ಸಿಲುಕಾಕೊಂಡಿದ್ದಾವೆ. ಪೊಲೀಸರು ಈ ಏರ್ ಶೋ ಹಿನ್ನೆಲೆಯಲ್ಲಿ ಸಾಕಷ್ಟು ಕ್ರಮವನ್ನ ಕೂಡ ಕೈಗೊಂಡಿದ್ದಾರೆ. ಈ ಒಂದು ಜಾಗದಲ್ಲಿ ಪಾರ್ಕಿಂಗ್ ಅನ್ನ ನಿಷೇಧ ಮಾಡಿದ್ದಾರೆ. ಎಲ್ಲಿಂದ ಮೇಕ್ರಿ ಸರ್ಕಲ್ ಇಂದ ಶುರುವಾಗಿ ದೇವನಹಳ್ಳಿವರೆಗೂ ವಾಹನಗಳನ್ನ ಪಾರ್ಕ್ ಮಾಡುವಂತಿಲ್ಲ. ಹಾಗೆ ಭಾರಿ ವಾಹನಗಳ ಸಂಚಾರಕ್ಕನ್ನ ಕೂಡ ನಿಷೇಧ ಮಾಡಿದ್ದಾರೆ. ಆದ್ರೂ ಕೂಡ ಯಲಹಂಕ ವಾಯುನೆಲೆಯಲ್ಲಿ ಏರ್ ಶೋ ನಡೀತಾ ಇರುವಂತಹ ಕಾರಣಕ್ಕಾಗಿ ಈ ಒಂದು ಜಾಮ್ ಉಂಟಾಗ್ತಾ ಇದೆ. ಮುಖ್ಯವಾಗಿ ಆ ಏರ್ ಶೋ ಎಂಟ್ರೆನ್ಸ್ ನಲ್ಲಿ ಸಾಕಷ್ಟು ವಿಐಪಿಗಳು, ವಿವಿಐಪಿಗಳು ಎಂಟ್ರಿ ಆಗ್ತಾ ಇರ್ತಾರೆ. ಅವರಿಗೋಸ್ಕರ ಅಂದ್ರೆ ಸೆಕ್ಯೂರಿಟಿ ಚೆಕ್
ಚೆಕ್ ಇರುವಂತಹ ಕಾರಣಕ್ಕಾಗಿ ಪೊಲೀಸರು ಅಲ್ಲಿ ಸೆಕ್ಯೂರಿಟಿ ಚೆಕ್ ಇರುವಂತಹ ಒಂದು ಹಿನ್ನೆಲೆಯಲ್ಲಿ ವಾಹನಗಳ ಮೂವ್ಮೆಂಟ್ ಅನ್ನ ನಿಧಾನ ಆಗ್ತಾ ಇದೆ. ಇದರ ಹೊರತಾಗಿಯೂ ಕೂಡ ಏರ್ಪೋರ್ಟ್ ಕಡೆ ಬರ್ತಾ ಇರುವಂತಹ ವಾಹನ ಸವಾರರು ಈ ಜಾಮ್ ನಿಂದ ಪರದಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಇನ್ನೂ 3 ದಿವಸ ಯಲಹಂಕ ವಾಯುನೆಲೆಯಲ್ಲಿ ಏರೋ ಇಂಡಿಯಾ 2023 ನಡೆಯುತ್ತೆ. 2 ದಿನ ನಾಳೆ ಮತ್ತೆ ನಾಡಿದ್ದು ಜನರಿಗೆ ಒಂದು ಮುಕ್ತ ಅವಕಾಶವನ್ನ ಕೂಡ ಕಲ್ಪಿಸಿಕೊಡ್ಲಾಗಿದೆ. ಈ ಹಿನ್ನೆಲೆ ನಾಳೆ ಮತ್ತೆ ನಾಡಿದ್ದು ಇನ್ನಷ್ಟು ಜಾಮ್ ಆಗುವಂತಹ ಸಾಧ್ಯತೆ ಇದೆ. ನೀವೇನಾದ್ರೂ ಅನಾವಶ್ಯಕವಾಗಿ ಈ ರಸ್ತೆಯಲ್ಲಿ ಓಡಾಡೋದನ್ನ ಅವಾಯ್ಡ್ ಮಾಡಿದ್ರೆ ಬಹಳಷ್ಟು ಉತ್ತಮ ಅಂತಾನೆ ಹೇಳ್ಬೋದು. ಕ್ಯಾಮರಾ ಪರ್ಸನ್ ರಾಘು ಜೊತೆ ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.